ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ರೆಸಿಪಿ ಮಾಡೋಣ? ಇವತ್ತು ರೆಸಿಪಿ ಅಲ್ಲ ನೋಡಿ, ಈ ರೆಸಾರ್ಟ್ನ ವ್ಲಾಗ್ನ ನಾವು ತೋರಿಸ್ತಾ ಇದ್ದೀವಿ. ನನ್ನ ಚಿಕ್ಕ ಮಗಳು ಬರ್ಡೇ ಇರೋದ್ರಿಂದ ನಾವು ಅಲ್ಲಿ ಒಂದಿನ ಏನು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಸರ್ಚ್ ಮಾಡ್ತಾಯಿದ್ವಿ, ಯಾವ ರೆಸಾರ್ಟ್ಗೆ ಹೋಗೋಣ ಅಂತ. ಬಟ್ ನಾವು ದೂರ ಎಲ್ಲ ಹೋಗೋಕ್ಕಾಗಲ್ಲ, ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ನಾವು ಮೈಸೂರಲ್ಲೇ ಇರೋದ್ರಿಂದ ಜಸ್ಟ್ 15 to 20 ಕಿಲೋಮೀಟರ್ಸ್ ಆಗುತ್ತೆ. ಇದು KRS ಬ್ಯಾಕ್ ವಾಟರ್ಸ್ ಹತ್ರ ಇರೋ ಬ್ಲೂ ಲಗೂನ್ ಇನ್ ರೆಸಾರ್ಟ್ಗೆ ಚೂಸ್ ಮಾಡಿಕೊಂಡು ಹೋಗಿದ್ವಿ ನಾವು. ಸುತ್ತಮುತ್ತ ನೇಚರೇ ತುಂಬ ಚೆನ್ನಾಗಿತ್ತು. ಫಸ್ಟ್ ಇಂಪ್ರೆಷನಲ್ಲೇ ಓಕೆ 5 ಸ್ಟಾರ್. ಒಳಗಡೆ ಹೋಗೋಣ. ಇವಾಗ ಒಳಗಡೆ ರಿಸೆಪ್ಷನ್ ಹತ್ರ ಬಂದಿದ್ದೀವಿ ಎಲ್ಲ ವಿಚಾರಿಸ್ಕೊಳ್ಳೋಕ್ಕೆ. ಇಲ್ಲಿ AC ನಾನ್ AC ವಿಲ್ಲಾ ಅವೈಲೇಬಲ್ ಇದೆ. ನಾವು ಇಲ್ಲಿ ರಿವರ್ ವ್ಯೂ ಕಾಟೇಜನ್ನು ತೊಗೊಂಡ್ವಿ. ಪಕ್ಕದಲ್ಲೇ ರಿವರ್ ವ್ಯೂ ಇರುತ್ತೆ, ಸೊ ಅದನ್ನು ತೊಗೊಂಡ್ವಿ. ನಾವು ಹೋಗಿರೋದು ಇಲ್ಲಿ ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ಜನ ಇರಲ್ಲ, ವೀಕೆಂಡ್ಸು ತುಂಬ ಜನ ಇರ್ತಾರಂತೆ. ನೋಡಿ, ರೂಮೆಲ್ಲ ಬುಕ್ ಮಾಡಿ ನಾವು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ಕಾಫಿ ಪ್ಲಾಂಟೇಶನ್ ಇದೆ, ಡಿಫ್ರೆಂಟ್ ಆಗಿರೋ ಮರ ಇದೆಲ್ಲೋ ಮಡಿಕೇರಿ ಚಿಕ್ಕಮಗಳೂರಿಗೆ ನಾವು ಹೋಗಿದ್ದೀವಿ ಅಂತ ಒಂದು ಫೀಲ್ ಕೊಡುತ್ತೆ. ಸ್ವಲ್ಪ ಮಳೆ ಆಗಿರೋದ್ರಿಂದ ಸುತ್ತಮುತ್ತ ನೇಚರ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು. ನೋಡಿ, ಎಲ್ಲ ಬುಕ್ ಆದಮೇಲೆ ಅವರು ನಮ್ಮನ್ನ ಲಗೇಜನ್ನ ತೊಗೊಂಡು ನಮ್ಮ ರೂಮ್ ತನಕ ಬಿಟ್ಟು ಬರ್ತಾರೆ. ಸ್ಟಾಫ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ರು. ನೋಡಿ, ಇದು ನಾವು ಬುಕ್ ಮಾಡಿರುವಂತಹ ರೂಮು. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ನೋಡೋಣ. ವಾವ್, ನೋಡಿ, ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ವೆಲ್ ಮೇಂಟೈನ್ಡ್ ಆಗಿದೆ ರೂಮು, ತುಂಬ ಚೆನ್ನಾಗಿತ್ತು. ಎಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇದೆ. ನೋಡಿ, ವಾಶ್ರೂಮು ಅಷ್ಟೇ ನೀಟಾಗಿತ್ತು, ಚೆನ್ನಾಗಿತ್ತು. ಸೊ ಒಂದು 3-4 ಜನಕ್ಕೆ ಡೀಸೆಂಟ್ ಆಗಿತ್ತು. ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಿಂದೆ ನೋಡಿ ಒಂದು ಬಾಲ್ಕನಿ ರೀತಿ ಇದೆ. ಈ ಸ್ಪೇಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ, ಪಕ್ಕದಲ್ಲೆಲ್ಲ ಕಾಫಿ ಪ್ಲಾಂಟೇಶನ್ಸ್ ಇದೆ, ತುಂಬ ಚೆನ್ನಾಗಿತ್ತು ವ್ಯೂವು. ಸೊ ಅಲ್ಲೋಗಿ ಈ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ರೂಮ್ ಮುಂದೆನೇ ಹೋಗ್ತಾಯಿದ್ದೀವಿ. ಅಲ್ಲೇ ಪಕ್ಕ ಅಡುಗೆ ಮಾಡುವಂಥ ಜಾಗ ಹಾಗೂ ಹಿಂದೆ ಒಂದು ಕ್ಯಾಂಟೀನ್ ರೀತಿ ಇದೆ. ನಾವು ಹೋಗಿದ್ದ ದಿನ ಅಲ್ಲಿ ಕಿಚನ್ನ ರಿನೋವೇಟ್ ಮಾಡ್ತಿದ್ರಂತೆ. ಸೊ ನಮಗೆ ಲಂಚು ಸ್ವಲ್ಪ ಡಿಲೇ ಆಯಿತು. ನೋಡಿ, ಎಲ್ಲನೂ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಮುಂದೆ ಅಂತೂ ಸ್ವಲ್ಪ ಏನು ಜಮೀನು ಥರ ಎಲ್ಲ ಮಾಡ್ಕೊಂಡಿದ್ದಾರೆ, ಸೂಪರಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನವಿಲುಗಳು, ಹಸುಗಳು ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿತ್ತು. ನೋಡಿ, ಅಲ್ಲಿ ಉಯ್ಯಾಲೆ ಎಲ್ಲ, ಅಲ್ಲಲ್ಲಿ ಉಯ್ಯಾಲೆಗಳಿರುತ್ತೆ. ಮಕ್ಳಿಗಂತೂ ತುಂಬ ಚೆನ್ನಾಗಿರೋ ಪ್ಲೇಸು, ಸಖತ್ ಎಂಜಾಯ್ ಮಾಡ್ತಾರೆ. ಒಂದಿನ ಹೇಗೋಯ್ತು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ನೋಡಿ, ಮುಂದೆ ನೋಡಿ, ರಿವರ್ ವೇವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಳೆ ಜಾಸ್ತಿ ಬಂದರೆ ಅಲ್ಲಿ ನೀರು ಅಲ್ಲಿವರೆಗೂ ತುಂಬ ಮೇಲ್ಗಡೆವರೆಗೂ ಬರುತ್ತಂತೆ, ಆವಾಗ ವ್ಯೂ ಇನ್ನೂ ಬೊಂಬಾಟಾಗಿರತ್ತಂತೆ. ನಾವು ಹೋಗಿದ್ದಾಗ ನೋಡಿ ಅಷ್ಟೇ ಇತ್ತು, ಪರವಾಗಿಲ್ಲ, ಡೀಸೆಂಟಾಗಿತ್ತು. ನೋಡಿ, ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ನಮ್ಮ ಊರು ಮೈಸೂರಲ್ಲಿದ್ದೀವಿ ಅಂತ ಮೈಂಡ್ಗೆ ಬರ್ತಾನೆ ಇರಲಿಲ್ಲ. ಮಡಿಕೇರಿ, ಮಲೆನಾಡಿಗೆ ಹೋಗ್ಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇತ್ತು. ನನಗಂತೂ ಅದೇ ಫೀಲ್ ಬರ್ತಾಯಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಎಷ್ಟು ಎಕರ್ಸಲ್ಲಿ ಮಾಡಿದ್ದಾರೆ ಅಂತ ಒಂದು ಐಡಿಯಾ ಇಲ್ಲ, ಬಟ್ ತುಂಬ ದೊಡ್ಡದಾಗಿತ್ತು. ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇತ್ತು. ಮುಂದೆ ಸ್ಕಿಪ್ ಮಾಡಿದೆ, ವಿಡಿಯೋ ಫುಲ್ ನೋಡಿ, ಎಲ್ಲನೂ ಹೇಳ್ತೀನಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಇತ್ತು ಅಂತ. 22 ಅಥವಾ 23 ಅವರ್ಸ್ ಏನೋ ನಿಮಗೆ ಸ್ಟೇ ಸಿಗುತ್ತೆ. ನೀವು ಈ ದಿನ 1 o'clockಗೆ ಚೆಕ್-ಇನ್ ಮಾಡಿದ್ರಿ ಅಂದರೆ ನೀವು ನೆಕ್ಸ್ಟ್ ಡೇ 11:30 ಅಥವಾ 12ಗೆ ಚೆಕ್ಔಟ್ ಮಾಡ್ಬೋದು. ನೋಡಿ, ಇಲ್ಲೊಂದು ಆ್ಯಕ್ಟಿವಿಟೀಸ್ ನಿಮಗೆ ಫಸ್ಟು ಅಕ್ವಾ ರೋಲ್ ಅಂತ ಇದ್ರ ಹೆಸರು. ಇದರಲ್ಲೂ ಅಷ್ಟೇ ಸಖತ್ ಮಜಾ ಮಾಡಿದ್ವಿ. ಮಕ್ಕಳಿಗೆ ಅಂತ ಚಿಕ್ಕ ಚಿಕ್ಕ ಬೋಟಿಂಗ್ ಆ್ಯಕ್ಟಿವಿಟೀಸ್ ಇದೆ, ಅದು ಇಲ್ಲೇ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ. ನೋಡಿ, ಸಖತ್ ಎಂಜಾಯ್ ಮಾಡಿದ್ವಿ ಇಲ್ಲಂತೂ. ನನ್ನ ಮಗಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು. ಇಲ್ಲಿ ನೋಡಿ, ಶೂಟಿಂಗ್ ಆ್ಯಕ್ಟಿವಿಟೀಸ್ ಇತ್ತು. 3 types ಆಫ್ ಶೂಟ್ ಏನೋ ಇತ್ತು. ಇದು ಅಷ್ಟೇ ಚೆನ್ನಾಗಿತ್ತು. ನೋಡಿ, ಇಲ್ಲೇ ಕಾಣಿಸ್ತದೆ 3 types ಆಫ್ ಶೂಟಿಂಗ್ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ.
ಇದು ನೋಡಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ ಮತ್ತು ನನ್ನ ಮಗಳಿಗೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸೊ ನೋಡಿ ಪಕ್ಕದಲ್ಲಿ ಮಕ್ಕಳಿಗೆ ಅಂತಲೇ ಒಂದು ಮಾಡಿದ್ದಾರೆ ಅಲ್ವಾ. 2.5 ಫೀಟ್ ಏನೋ ಇತ್ತು ಅದು. ತುಂಬ ಚೆನ್ನಾಗಿತ್ತು. ಇಲ್ಲೇ ಒಂದು 3/4 ಗಂಟೆ 1 ಅವರ್ ಏನೋ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡಿದ್ವಿ. ನನ್ನ ಮಗಳಂತೂ ಅಲ್ಲಿಂದ ಬರೋಕ್ಕೆ ರೆಡಿ ಇರಲಿಲ್ಲ, ಸಖತ್ತಾಗಿತ್ತು. ನೋಡಿ ಎಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ ನಾವು ಫ್ಯಾಮಿಲಿ. ಏನೇನೋ ವರ್ಕ್ ಟೆನ್ಷನ್ ಇರುತ್ತೆ, ಫ್ಯಾಮಿಲಿ ಟೆನ್ಷನ್ ಇರುತ್ತೆ. ಈ ಥರ ಯಾವಾಗಾದರೂ ಒಂದು ಸಲ ನಾವು ಬಿಡು ಮಾಡಿಕೊಂಡು ಈ ಥರ ಹೋದರೆ ನಮ್ಮ ಮೈಂಡ್ಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಪೀಸ್ ಸಿಗತ್ತೆ. ನೋಡಿ ಅದು ಮಧ್ಯಾಹ್ನ ಲಂಚು ನಾವು ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಹಾಗೆ ನನ್ನ ಮಗಳಿಗೆ ಒಂದು ಚಪಾತಿ ಹಾಗೂ ಕರ್ಡನ್ನು ಆರ್ಡರ್ ಮಾಡಿದ್ವಿ. ನೋಡಿ ಇದು ಮಕ್ಕಳಿಗೆ ಆಟ ಆಡುವಂಥ ಪ್ಲೇಸು. ಮಕ್ಕಳಿಗೆ ಜಾಸ್ತಿ ಏನೂ ಇರಲಿಲ್ಲ, ಬಟ್ ಓಕೆ, ಇದರಲ್ಲೇ ಮಕ್ಕಳು ಎಂಜಾಯ್ ಮಾಡ್ಕೋತಾರೆ. ನೋಡಿ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಅಲ್ಲೇ ಒಂದು ಟ್ರ್ಯಾಂಪೋಲಿನ್ ಥರ ಇತ್ತು, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ನೋಡಿ ರೋಪ್ ಆ್ಯಕ್ಟಿವಿಟೀಸ್ ಮಾಡ್ಬೋದಿತ್ತು ಇದರಲ್ಲಿ, ಹೈ ರೋಪ್ ಆ್ಯಕ್ಟಿವಿಟೀಸ್ ಇದು. ಇದನ್ನು ನಾವು ಫಸ್ಟ್ ಡೇ ಮಾಡಲಿಲ್ಲ, ನೆಕ್ಸ್ಟ್ ಡೇ ಮಾಡಿದ್ವಿ. ಅದು ಹೇಗಿತ್ತು ಅಂತ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ನೋಡಿ ಇಲ್ಲೂ ಅಷ್ಟೇ ಇಂಡೋರ್ ಆ್ಯಕ್ಟಿವಿಟೀಸ್ ಇತ್ತು, ಇಂಡೋರ್ ಗೇಮ್ಸ್ ಆ್ಯಕ್ಟಿವಿಟೀಸು. ಈ ಒಂದು ಗೇಮ್ಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಕ್ಯಾರಮ್ಮು, ಟೇಬಲ್ ಟೆನ್ನಿಸು ಹಾಗೂ ಚೆಸ್ ಕೂಡ ಇತ್ತು. ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಆಟ ಆಡೋ ಅಂಥದ್ದಿತ್ತು. ಇದು ಸಂಜೆಯ ಸ್ನ್ಯಾಕ್ಸ್ ಆಗಿತ್ತು, ಫ್ರೆಂಚ್ ಫ್ರೈಸ್ ಹಾಗೂ ಟೀ, ಕಾಫಿ. ನಿಮಗೆ ಏನು ಇಷ್ಟ ಆಗುತ್ತೋ, ನೀವು ಯಾವುದನ್ನು ಆರ್ಡರ್ ಮಾಡ್ತೀರೋ ಅದನ್ನೇ ಅವರು ತಂದುಕೊಡ್ತಾರೆ. ಸಂಜೆ ಸ್ನ್ಯಾಕ್ಸ್ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋದ್ರಲ್ಲಿ ನೋಡಿ ಸ್ವಲ್ಪ ಕತ್ಲೆ ಆಗಿತ್ತು. ನೋಡಿ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇವತ್ತೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ, ನಾಳೆ ಟೈಮ್ ಇರಲ್ಲ ಅಲ್ವಾ. ಸೊ ಕೇಕ್ ತರಿಸಿ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲೇ. ನಿಮ್ಮ ಚಾಯ್ಸು, ನೀವೇನು ಆರ್ಡರ್ ಮಾಡ್ತೀರೋ ಅದನ್ನು ಅವರು ರೂಮ್ ಸರ್ವಿಸ್ ಅವೈಲೇಬಲ್ ಇರುತ್ತೆ, ಅಲ್ಲಿಗೆ ತಂದುಕೊಡ್ತಾರೆ. ಇದು ನೈಟ್ ಡಿನ್ನರು, ಪುಲ್ಕಾ, ಜೀರಾ ರೈಸ್ ಮತ್ತು ದಾಲ್ ಫ್ರೈ. ನಾನು ಇದನ್ನು ಹೇಳಲೇಬೇಕು, ತುಂಬ ಚೆನ್ನಾಗಿತ್ತು. ಆ ಥರ ದಾಲ್ ಫ್ರೈ ನಾನು ತಿಂದೇ ಇರಲಿಲ್ಲ, ತುಂಬ ಟೇಸ್ಟಿಯಾಗಿತ್ತು. ತಿಂದ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ. ಇದು ನೋಡಿ ನೆಕ್ಸ್ಟ್ ಡೇ ವ್ಲಾಗು, ಇದು ಬೆಳಗಾಗಿದ್ದೆ, ಮಾರ್ನಿಂಗು. ಬೆಳಗ್ಗೆ ಹಕ್ಕಿ ಕೂಗ್ತಾ ಇರೋವಂಥ ಸೌಂಡು, ಆ ನೇಚರು, ವಾವ್ ಸಖತ್ತಾಗಿತ್ತು. ಇದು ನೋಡಿ ಬ್ರೇಕ್ಫಾಸ್ಟು, ಬಾಯ್ಲ್ಡ್ ಎಗ್ಗು ಮತ್ತು ಪೀಸ್ ಮತ್ತು ಪೊಟ್ಯಾಟೋದು ಕರಿ. ದೋಸೆ, ಪುಳಿಯೋಗರೆ ಹಾಗೂ ಕೊಕೊನಟ್ ಚಟ್ನಿ, ಪಪ್ಪಾಯ ಮತ್ತು ಪೂರಿ. ಇಷ್ಟು ನಮಗೆ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇತ್ತು. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ನೋಡಿ ಇದು ಬೋಟಿಂಗ್ ಆ್ಯಕ್ಟಿವಿಟಿ, ನನ್ನ ಮಗಳು ಆಡ್ತಾ ಇದ್ದಾಳೆ. ಹಾಗೆ ಇನ್ನೊಂದು ಶೂಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ಮಾಡಿರಲಿಲ್ಲ, ಸೊ ಇವತ್ತು ಅದನ್ನು ಮಾಡ್ತಾಯಿದ್ದೀವಿ. ನಾವು ಹೋಗಿದ್ದ ದಿನ ವಿಸಿಟರ್ಸ್ ಇರಲಿಲ್ಲ, ಸೊ ನಮಗೆ ರೇನ್ ಡ್ಯಾನ್ಸು ಹಾಗೂ ಕ್ಯಾಂಪ್ ಫೈರ್ ಮಾಡೋಕ್ಕಾಗಲಿಲ್ಲ. ನೋಡಿದ್ದು ಹೈ ರೋಪ್ ಆ್ಯಕ್ಟಿವಿಟೀಸು ನಾನು ಮಾಡಲಿಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಅವರಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ, ಬಟ್ ನಾನು ಮಾಡೋಕ್ಕಾಗಲಿಲ್ಲ. ಫೋರ್ ಲೆವೆಲ್ಸ್ ಏನೋ ಇದೆ, ಡಿಫಿಕಲ್ಟಿದು ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ 4 ಲೆವೆಲ್ಸಲ್ಲಿ. ನೋಡಿ ಅಲ್ಲಿ ಇದ್ರಲ್ಲ ಅವರು ವರ್ಕರ್ಸು, ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಹಾಗೇ ಬಂದುಬಿಡ್ತಾರೆ. ಐ ಡೋಂಟ್ ನೋ, ಅವ್ರಿಗೆ ತುಂಬ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನಿಸುತ್ತೆ. ನಮಗಿಲ್ಲಿ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾಯಿತ್ತು. ನೋಡಿ ಎಷ್ಟು ಈಸಿಯಾಗಿ ಬಂದುಬಿಟ್ರು ಅವರು ಅಂತ. ನೆಕ್ಸ್ಟ್ ನೋಡಿ ಇದು ಜಿಪ್ ಲೈನ್ ಆ್ಯಕ್ಟಿವಿಟಿ. ಇದನ್ನು ಸಹ ನಾನು ಮಾಡೋಕ್ಕಾಗಲಿಲ್ಲ. ಹಾಗೆ ಇದು ಸ್ಕೈ ಸೈಕ್ಲಿಂಗ್ ಅಂತ, ಇದು ಅಷ್ಟೇ, ಇದು ನಾನು ಮಾಡಲಿಲ್ಲ, ಎಲ್ಲ ಅವರೇ ಮಾಡಿಕೊಂಡ್ರು. ಸಖತ್ ಎಂಜಾಯ್ ಮಾಡಿದ್ರು ಒಟ್ಟಿನಲ್ಲಿ ಅವರು. ನನ್ನ ಮಗಳು ಇನ್ನೊಂದು ಸಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತಿದ್ಲು, ಬಟ್ ಆಗಲಿಲ್ಲ.
ಸ್ವಲ್ಪ ವೆದರು ಚಳಿ ಗಾಳಿ ಬೀಸ್ತಾ ಇತ್ತು. ಹಾಗೆ ಒಂದು 2 ದಿನ ನಾವು ಕ್ವಾಲಿಟಿ ಟೈಮ್ನೇ ಸ್ಪೆಂಡ್ ಮಾಡಿದ್ವಿ ನಾವು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಅಂದರೆ ಅಷ್ಟೇ, ಒಂದು ಒಳ್ಳೆ ಟೈಮ್ನ ನಾವು ಒಟ್ಟಿಗೆ ಯಾವಾಗಾದರೂ ನಾವು ಸ್ಪೆಂಡ್ ಮಾಡಲೇಬೇಕು. ಸೊ ಈ ಥರ ಒಂದು ಪೀಸ್ಫುಲ್ ಪ್ಲೇಸ್ಗೆ ಹೋದಾಗ ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ನಮ್ಮ ಮೈಂಡು ತುಂಬ ರಿಲ್ಯಾಕ್ಸ್ ಆಗುತ್ತೆ, ಒಂದು ಚೇಂಜ್ ಸಿಕ್ತಾಗತ್ತೆ. ಹಾಗೆ ನಿಮಗೂ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೋತೀನಿ. ಸೊ ಎಲ್ಲರೂ ಒಮ್ಮೆ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ. ವೆಲ್ ಮೇಂಟೈನ್ಡ್ ಹಾಗೂ ಫ್ರೆಂಡ್ಲಿ ಸ್ಟಾಫ್ಸ್ ಇರೋದ್ರಿಂದ ಒಂದು ಪ್ರೀಷಿಯಸ್ ಟೈಮ್ ಅಲ್ಲಿ ನಿಮ್ಮದಾಗತ್ತೆ ಅಂತ ನಾನು ಅಶ್ಯೂರ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಯಿತು ಅಂತ ನಿಮಗೆ ತಿಳ್ಕೊಬೇಕು ಅಂತಂದರೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾವು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.